ರಾಜ್ಯದ ರೈತರಿಗಷ್ಟೇ ಅಲ್ಲ, ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಗುಡ್ ನ್ಯೂಸ್. ಹೌದು, PM ಕಿಸಾನ್ ಯೋಜನೆಯಲ್ಲಿ 24ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಜನರದಿತ್ತು. ಹೌದು, ಅದರ ಒಂದು ವಿಷಯದ ಕುರಿತಾಗಿನೇ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಯಾವ ದಿನಾಂಕದಿಂದ ಈ 2,000 ಜಮಾ ಪ್ರಾರಂಭವಾಗಲಿದೆ, ಜೊತೆಗೆ ಸ್ನೇಹಿತರೆ ಈ 2,000 ಇದ್ದಂಥದ್ದು 4,000ಕ್ಕೆ ಏರಿಕೆ ಆಗಿದೆ ಅನ್ನುವಂತಹ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದು ನಿಜಾನಾ? ಹಾಗಾದ್ರೆ ಎಷ್ಟು ಹೆಚ್ಚಳ ಆಗಿದೆ? ನಮ್ಮ ರಾಜ್ಯದಲ್ಲಿಯೂ ಕೂಡ ಹೆಚ್ಚಳ ಆಗಿದೆಯಾ? ಇನ್ನು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ರೈತರಿಗೂ ಕೂಡ 4,000 ಪ್ರತಿ 4 ತಿಂಗಳಿಗೊಮ್ಮೆ ವಾರ್ಷಿಕವಾಗಿ 12,000 ಜಮಾ ಆಗತ್ತಾ? ಈ ರೀತಿ ಏನಾದ್ರೂ ಪ್ರಶ್ನೆಗಳಿದ್ರೆ ಈ ವಿಡಿಯೋದಲ್ಲಿ ಅದರ ಉತ್ತರ ಸಿಗತ್ತೆ. ಜೊತೆಗೇನೆ ನೀವು ಈ ಕೆಲಸ ಮಾಡಿದ್ರೆ ಮಾತ್ರ PM ಕಿಸಾನ್ 24ನೇ ಕಂತು ಮತ್ತೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ದುಡ್ಡೇ ಜಮಾ ಆಗೋದಿಲ್ಲ. ಅದಕ್ಕಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ PM ಕಿಸಾನ್ ಯೋಜನೆಯಲ್ಲಿ ಒಟ್ಟಾರೆಯಾಗಿ 23 ಕಂತುಗಳು ಜಮಾ ಆಗಿದ್ದಾವೆ. ಈಗ 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇಲ್ಲಿ ಕೂಡ 2,000ನೇ ಬರೋದು. 4,000 ಯಾರ್ಯಾರು ಅಂತ ತಿಳ್ಕೊಂಡಿದ್ದೀರಿ, ಅದು ತಪ್ಪು ಕಲ್ಪನೆ. ಹೌದು, 4,000ಕ್ಕೆ ಏರಿಕೆ ಆಗಿದೆ, ಆದ್ರೆ ನಮ್ಮ ರಾಜ್ಯದಲ್ಲಿ ಅಲ್ಲ. ಇದನ್ನ ನಾನು ಸ್ಪಷ್ಟವಾಗಿ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ, ಒಂದ್ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಹೌದು, 4,000ಕ್ಕೆ ಏರಿಕೆ ಆಗಿರೋದು ನಿಜ. ಇದು ನಮ್ಮ ರಾಜ್ಯದಲ್ಲಿ ಅಲ್ಲ, ಬಿಹಾರದಲ್ಲಿ. ಹೌದು ಸ್ನೇಹಿತರೆ, ಅಲ್ಲಿ ಎಲೆಕ್ಷನ್ ಬಹಳ ದಿನನೇ ಆಯ್ತು ನಡೆದು, ಆದ್ರೆ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. 4,000ಕ್ಕೆ ಅಲ್ಲೆಲ್ಲಿ ಏರಿಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ರೈತರಿಗೆ ಯಾಕೆ 2,000 ಅಷ್ಟೇ ಕೊಡ್ತಿದ್ದಾರೆ, 4,000 ಕೊಡ್ಬೇಕಲ್ವಾ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ಇದ್ರ ಬಗ್ಗೆ ಕ್ಲಿಯರಿಫಿಕೇಶನ್ ಕೊಡ್ತೀನಿ. ಕೇಂದ್ರ ಸರ್ಕಾರದಿಂದ 2,000ನೇ ಬರ್ತಾ ಇದೆ. ಇನ್ನು ಬಿಹಾರ ರಾಜ್ಯ ಸರ್ಕಾರ ಅವರು 2,000 ಕೊಡ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ 9,49,00,000 ಫಲಾನುಭವಿಗಳಿದ್ದಾರೆ ಟೋಟಲಿ ನಮ್ಮ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ 51 ಲಕ್ಷ ಫಲಾನುಭವಿಗಳು. ಒಟ್ಟಾರೆಯಾಗಿ ಎಲ್ಲರಿಗೂ ಕೂಡ 20,000 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ ಪ್ರತಿಯೊಂದು ಕಂತಿಗೆ. ಅದರ ಪೈಕಿ ಪ್ರತಿಯೊಬ್ಬರಿಗೂ ಕೂಡ 2,000ನೇ ಜಮಾ ಆಗುದು, 4,000 ಅಲ್ಲ. ಆದ್ರೆ ಆಯಾ ರಾಜ್ಯ ಸರ್ಕಾರಗಳು ಒಪ್ಕೊಂಡು, ಈಗ NDA ಸರ್ಕಾರ ಅಲ್ಲಿ ಆಯ್ಕೆ ಆಯ್ತು, ಜನರು ಅವರನ್ನ ನಂಬ್ಕೊಂಡು ಓಟ್ ಹಾಕಿದ್ರು. ಅಲ್ಲಿ ಅವ್ರು ಎಲೆಕ್ಷನ್ ಪೂರ್ವವಾಗಿ ಏನ್ ಹೇಳಿದ್ರಪ್ಪ ಅಂದ್ರೆ, ನೀವೇನಾದ್ರೂ ನಮ್ಮನ್ನ ಚುನಾವಣೆಯಲ್ಲಿ ಆರಿಸಿ ತಂದಿದ್ದೆ ಆದ್ರೆ ನಾವು PM ಕಿಸಾನ್ ಯೋಜನೆಯ ದುಡ್ಡನ್ನ ಡಬಲ್ ಮಾಡ್ತೀವಿ, ನಾವು 2,000 ಕೊಡ್ತೀವಿ, ರಾಜ್ಯ ಸರ್ಕಾರ 2,000 ಕೊಡುತ್ತೆ, 4,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಅದಕ್ಕಾಗಿ ಅಲ್ಲಿಯ ಒಂದು ಜನ ಅದ ಕಾರಣಕ್ಕಾಗಿನೋ ಅಥವಾ ಅವರ ಮೇಲೆ ಒಲವು ಅಥವಾ ಅವರು ಕೆಲಸ ಮಾಡ್ತಾರೆ ಅನ್ನುವಂತಹ ನಂಬಿಕೆನೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಆ ಒಂದು ರಾಜ್ಯದಲ್ಲಿ NDA ಸರ್ಕಾರ ಆಡಳಿತಕ್ಕೆ ಬರುತ್ತೆ. ಅದಾದ ಬಳಿಕ 2,000 ಇದ್ದಂಥದ್ದು 4,000ಕ್ಕೆ ಏರಿಕೆ ಆಗ್ಬಿಡುತ್ತೆ. ಈ ರೀತಿ ಹೆಚ್ಚಳ ಆಗತ್ತೆ. ಅದನ್ನ ಇಡೀ ದೇಶದಲ್ಲಿ ಏನಾಯ್ತು, ಕೇಂದ್ರ ಸರ್ಕಾರನೇ 2,000 ಏರಿಸಿದೆ ಅಂತ ಅನ್ಕೊಂಡ್ರು. ಇಲ್ಲ, ಅದು ತಪ್ಪು ಕಲ್ಪನೆ. ಅಲ್ಲಿಯ ರಾಜ್ಯ ಸರ್ಕಾರ ಅದನ್ನ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಇನ್ನು ನಮ್ಮ ರಾಜ್ಯದಲ್ಲಿಯೂ ಕೂಡ ಹೆಚ್ಚಳ ಮಾಡಬಹುದು. 2028ರ ಚುನಾವಣೆಯಲ್ಲಿ ಏನಾದ್ರೂ BJP ಸರ್ಕಾರ ಈ ರೀತಿ ಅನೌನ್ಸ್ ಮಾಡಿದ್ರೆ ನಾವು ಕೂಡ PM ಕಿಸಾನ್ ಯೋಜನೆಯಲ್ಲಿ 2,000 ರೂಪಾಯಿ ಏರಿಕೆ ಮಾಡ್ತೀವಿ, ನಮ್ಮನ್ನ ನೀವೇನಾದ್ರೂ ಆಡಳಿತಕ್ಕೆ ತಂದಿದ್ದೆ ಆದ್ರೆ ಅಂತ ಘೋಷಣೆ ಮಾಡಿ ಏನಾದ್ರೂ ಆಡಳಿತಕ್ಕೆ ಬಂದ್ರಪ್ಪ ಅಂದ್ರೆ ಎಲ್ಲ ರೈತರಿಗೂ ಕೂಡ 4,000 4 ತಿಂಗಳಿಗೊಮ್ಮೆ ವಾರ್ಷಿಕವಾಗಿ 12,000 ರೂಪಾಯಿ ಜಮಾ ಆಗುವಂಥದ್ದು. ಈ ರೀತಿ ಹೆಚ್ಚಳ ಮಾಡ್ಲಿಕ್ಕೆ ಒಂದು ಸ್ಟಾರ್ಟ್ ಆಗತ್ತೆ. ನೋಡೋಣ ಕಾಯ್ದು ಮುಂದೆ ಏನೇನಾಗತ್ತೆ ಅಂತ. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಈ ಒಂದು ಕಾರಣಕ್ಕಾಗಿ ಕೇಂದ್ರದಲ್ಲಿ BJP ಪಕ್ಷ ಹೊಂದಾಣಿಕೆ ಆಗೋದಿಲ್ಲ. ಇನ್ನು ನಮ್ಮ ರಾಜ್ಯದಲ್ಲಿ ಮೊದಲೇ ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳಿದಾವೆ. ಸೊ ಈ ಗ್ಯಾರಂಟಿ ಯೋಜನೆಗಳು ಇದಾವೆ ಮತ್ತು ಅಂಥದ್ರಲ್ಲಿ ಇನ್ನು ಅವರಿಗೆ ಹೊಂದಾಣಿಕೆ ಆಗಬೇಕು, ಜೊತೆಗೆ ಫಂಡ್ ಕೂಡ ಅಡ್ಜಸ್ಟ್ ಆಗ್ಬೇಕಲ್ವಾ. ಮೊದಲೇ ರಾಜ್ಯದಲ್ಲಿ ರೈತರಿಗೆ ಬರ ಪರಿಹಾರ ಸಿಗ್ತಾ ಇಲ್ಲ, ಸಾಲ ಮನ್ನಾ ಇನ್ನು ಕೂಡ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಈಗ PM ಕಿಸಾನ್ ಹೆಚ್ಚಳ ಮಾಡಿ ನೀವು ಅವರ ಜೊತೆಗೆ ಕೈ ಜೋಡಿಸಿ ಅಂದ್ರೆ 200% ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಮಗೆ 2,000 ಬರುತ್ತೆ, ವಾರ್ಷಿಕವಾಗಿ 6,000 ಬರುತ್ತೆ. ನಾನು ಕ್ಲಿಯರ್ ಆಗಿ ಹೇಳುವಂತಹ ಪ್ರಯತ್ನ ಮಾಡಿದ್ದೀನಿ. ಒಂದ್ ಸ್ವಲ್ಪ ಲಾಂಗ್ ಆಗಿರಬಹುದು, ಆದ್ರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ತಿಳಿದಿರಬಹುದು, ಅದನ್ನ ಕಮೆಂಟ್ ಮಾಡಿ. ಈಗ
4,000 ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕರೆ ಇನ್ನು PM ಕಿಸಾನ್ 24ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿನೇ ಬರ್ತಾ ಇದೆ. ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿನೇ ಬರುವಂತಹ ಸಾಧ್ಯತೆ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ. ಕಾಯ್ದು ನೋಡ್ಬೇಕಾಗತ್ತೆ. ಡೇಟ್ ಇದೆ ಅಂತ ಫಿಕ್ಸ್ ಮಾಡಿಲ್ಲ. ಬಹಳ ಜನರ ಪ್ರಶ್ನೆ ಆಗಿತ್ತು, PM ಕಿಸಾನ್ ದುಡ್ಡು ಯಾವಾಗ ಬರುತ್ತೆ 24ನೇ ಕಂತಿನ ಹಣ ಅಂತ. ಅತಿ ಶೀಘ್ರದಲ್ಲಿ ಬರುತ್ತೆ. ಇನ್ನೇನು ಒಂದು 3 ವಾರದ ನಂತರವೇ ಬರುವಂತದ್ದು. ಒಂದ್ ಸ್ವಲ್ಪ ದಿನ ನಾವು ಕಾಯ್ದು ನೋಡ್ಬೇಕು. ಡೇಟ್ ಅನೌನ್ಸ್ ಆಗತ್ತೆ ಕೆಲವೇ ದಿನಗಳಲ್ಲಿ. ಈ ಸೆಪ್ಟೆಂಬರ್ನ ಕೊನೆಯ ವಾರದಲ್ಲಿ ಅಥವಾ ಅದು 3ನೇ ವಾರದಲ್ಲಿ ಬರುವಂತಹ ಸಾಧ್ಯತೆ ಇದೆ. ಕಾಯ್ದು ನೋಡೋಣ. ಈಗ ಈ PM ಕಿಸಾನ್ ದುಡ್ಡನ್ನ ನೀವು ಪಡ್ಕೊಳ್ಬೇಕಪ್ಪ. ಇದಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಬರ ಪರಿಶೀಲನೆ ಆಗ್ತಾ ಇದೆ, ಅದರ ದುಡ್ಡನ್ನು ಪಡ್ಕೊಳ್ಬೇಕು, ಸಾಲ ಮನ್ನಾ ಆಗಬೇಕು, ಮತ್ತೆ ಇನ್ನಿತರ ಯೋಜನೆಗಳನ್ನ ರೈತರು ಪಡ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ಆಗಿದೆ. ಹೌದು ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್. ಕೇಳಲಿಕ್ಕೆ ಸಾಮಾನ್ಯವಾದ ವಿಚಾರ ಅಂತ ಅನಿಸಬಹುದು, ಆದ್ರೆ ಬಹಳ ಇಂಪಾರ್ಟೆಂಟ್ ಇದು. ಹೌದು ಸ್ನೇಹಿತರೆ, ನೀವು ಈ ಒಂದು PM ಕಿಸಾನ್ ದುಡ್ಡು, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಸಾಲ ಮನ್ನಾ, ಫಸಲ್ ಬಿಮಾ ಯೋಜನೆ, ಸಬ್ಸಿಡಿ ಮುಖಾಂತರ ಟ್ರ್ಯಾಕ್ಟರ್ ಅಥವಾ ನಿಮ್ಮ ಹೊಲದಲ್ಲಿ ಬೋರ್ವೆಲ್ ಗಳನ್ನ ಹೊಡೆಸೋದು, ಈ ರೀತಿ ಏನಾದ್ರೂ ಲಾಭಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ, ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದಂದ್ರೆ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು. ಇದು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರವೂ ಹೇಳಿದೆ. ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರವೂ ಹೇಳಿದೆ. ಅದಕ್ಕಾಗಿ ಇದನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಲಿಂಕ್ ಮಾಡಿಸ್ಲಿಕ್ಕೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿ ಇದನ್ನ ಲಿಂಕ್ ಮಾಡಿಸ್ಕೊಡ್ತಾರೆ. ಓಕೆ, ಒಂದು ಪಹಣಿ, ಆಧಾರ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಹೋದ್ರೆ ಸಾಕು, ಇದನ್ನ ಲಿಂಕ್ ಮಾಡಿಸಿ ಕೊಡ್ತಾರೆ. ಓಕೆ, ಯಾರು ಇನ್ನೂ ಕೂಡ ಲಿಂಕ್ ಮಾಡಿಸಿಲ್ಲ, ಬೇಗ ಬೇಗ ಹೋಗಿ ಇದನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಇನ್ನು ಬಹಳ ಜನರ ಪ್ರಶ್ನೆ ಏನಾಗಿದೆ ಅಂದ್ರೆ, ಬರ ಪರಿಶೀಲನೆ ಮುಗೀತಾ, ಯಾವಾಗ ಬರ ಪರಿಹಾರ ಸಿಗತ್ತೆ, ಎಕರೆಗೆ 50,000 ಸಿಗಬೇಕು ಅನ್ನುವಂತಹ ಪ್ರಶ್ನೆಗಳು ರಾಜ್ಯದಲ್ಲಿ ಉದ್ಭವವಾಗಿವೆ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರುವುದು ಒಂದು ಲೆಕ್ಕಕ್ಕೆ ಸರಿಯಾಗಿ ಇದೆ. ಯಾಕಂದ್ರೆ ಎಷ್ಟೋ ಜನ ಎರಡೆರಡು ಬಾರಿ ರೈತರು ಬಿತ್ತನೆ ಮಾಡಿದ್ರು ಸಹಿತ ಬೆಳೆಗಳು ಬೆಳೆದಿಲ್ಲ, ಫಲ ಸಿಕ್ಕಿಲ್ಲ. ಹೀಗಾಗಿ ಇನ್ನಷ್ಟು ಸಾಲವನ್ನ ರೈತ ಮಾಡ್ಕೊಂಡಿದ್ದಾನೆ. ಅದಕ್ಕಾಗಿ ಕೃಷಿ ಸಾಲ ಮನ್ನಾ ಆಗಬೇಕು. ಜೊತೆಗೆ ಒಂದೊಂದು ಎಕರೆಗೆ 50,000 ರೂಪಾಯಿ ಬರ ಪರಿಹಾರ ಸಿಗಬೇಕು ಅನ್ನುವಂತಹ ಬೇಡಿಕೆ ರೈತರದು. ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತಿದ್ದಾರೆ. ಇಲ್ಲಿ ರೈತರಂತೂ ಪ್ರತಿಭಟನೆ ಜೋರಾಗಿನೇ ಮಾಡ್ತಾ ಇರುವಂತದ್ದು. ಪರಿಶೀಲನೆಗಾಗಿ ಪ್ರತಿಯೊಬ್ಬ ಸಚಿವರನ್ನ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ನೇಮಕ ಮಾಡಿದ್ದಾರೆ. ಆದ್ರೆ ಅವರ ಕೆಲಸ ಇನ್ನೂ ಕೂಡ ಮುಗಿದಿಲ್ಲ. ಈಗಾಗಲೇ ಮುಗಿಬೇಕಾಗಿತ್ತು, ಆದ್ರೆ ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಬರ ಪರಿಶೀಲನೆ ಆಗ್ತಾ ಇದೆ. ಇಂತಿಷ್ಟು ಜಿಲ್ಲೆಗಳಂತ ಬರ ಪೀಡಿತ ಜಿಲ್ಲೆಗಳಂತ ಘೋಷಣೆ ಆಗತ್ತೆ. ಅಲ್ಲಿಯ ರೈತರಿಗೆ ಬರ ಪರಿಹಾರ ಸಿಗತ್ತೆ. ಇದು ಅತಿ ಶೀಘ್ರದಲ್ಲಿನೇ ಆಗುವಂತಹ ಪ್ರೊಸೆಸರು. ಈಗಾಗಲೇ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಪರಿಶೀಲನೆ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ನಾವೊಂದು 2 ವಾರ ಇನ್ನು ಕಾಯ್ಬೇಕಾಗತ್ತೆ. ನೋಡೋಣ ಅನೌನ್ಸ್ ಯಾವಾಗ ಆಗತ್ತೆ, ಆ ಒಂದು ಕ್ಷಣದಲ್ಲಿನೇ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಈ ಇನ್ಫಾರ್ಮೇಶನ್ ಎಲ್ಲ ರೈತರಿಗೆ ಶೇರ್ ಮಾಡಿ.